ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಫ್ಲವರ್. ನೀವು ಈ ಥರ ಮಾಡ್ಬೋದು ಕ್ರೋಶನಲ್ಲಿ. ನಾನು ಹೋದ ಸತಿ ಫ್ಲವರ್ ಮಾಡೋದು ತೋರಿಸಿದೆ. ಇವತ್ತು ಎಲೆ ಹೇಗೆ ಮಾಡೋದು ಟ್ಯೂಲಿಪ್ ಜೊತೆ ತೋರಿಸ್ತಾ ಇದ್ದೀನಿ ಇವಾಗ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ನಾನು ಇವಾಗ ಕಾಟನ್ ಥ್ರೆಡ್ ಗ್ರೀನ್ ಕಲರ್ ತೊಗೊಂಡು ಅದಕ್ಕೆ ಫಸ್ಟ್ ಒಂದು ಕ್ರೋಶನಲ್ಲೊಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ನಾಟ್ ಹಾಕ್ಕೊಂಡ್ಮೇಲೆ 15 ಚೈನ್ ಹಾಕೋಬೇಕಾಗುತ್ತೆ. ಯಾರಿಗಾರು ಈ ಥರ ಮಾಡೋದು ಸ್ಟೆಪ್ ಬೈ ಸ್ಟೆಪ್ಪು ಯಾವ ಥರ ಚೈನ್ ಮಾಡಬೇಕು, ಯಾವ ಥರ ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ನಾನು ಏನೇನು ತೋರಿಸ್ತೀನಿ, ಸ್ಲಿಪ್ ಸ್ಟಿಚ್ ಎಲ್ಲ ಡೀಟೇಲಾಗಿ ನಿಮಗೆ ಯಾರಿಗಾರು ಬೇಕು ಅಂದರೆ ನಾನು ವಿಡಿಯೋ ಮಾಡಿ ಟ್ಯುಟೋರಿಯಲ್ ಮಾಡ್ತೀನಿ. ಯಾರು ಹೇಳಿದ್ರೆ ಯಾರಿಗಾರು ಇಂಟ್ರೆಸ್ಟ್ ಇದೆ ನಾನು ನೆಕ್ಸ್ಟ್ ಟೈಮಿಂದ ಅದನ್ನು ಮಾಡಿ ತೋರಿಸ್ತೀನಿ. ಇವಾಗ 15 ಚೈನ್ ಆದಮೇಲೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಇವಾಗ ಸಿಂಗಲ್ ಕ್ರೋಶೆ 15 ಇದೆಯಲ್ಲ ಅಷ್ಟು ಲೈನಲ್ಲೂ 15 ಚೈನಲ್ಲೂ 15 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕಾಗುತ್ತೆ. ಯಾರಿಗಿಷ್ಟ ಈ ಥರ ನಾನು ಮನೇಲೇ ಮಾಡಿದ್ದೀನಿ. ಅದು ನನ್ನ ಮಗಳಿಗೆ ಮಾಡಿಕೊಟ್ಟಿದ್ದೆ, ಅದು ಬೇರೆ ಕಲರಲ್ಲಿ ಮಾಡಿದ್ದೆ. ನಾನು ಇವತ್ತು ರೆಡ್ ಮತ್ತು ಗ್ರೀನಲ್ಲಿ ಬೇರೆ ಥ್ರೆಡ್ಡಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಈಗ 15 ಆಗಿದೆ. ನಾನು ವಿಡಿಯೋ ಲೆಂತ್ ಜಾಸ್ತಿ ಆಗೋದು ಅಂತ 15 ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಆಗಿದೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ಮೇಲೆ. ಇವಾಗ ನಾವು ಏನು ಮಾಡಬೇಕಂದ್ರೆ ಒಂದು ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ಲಾಸ್ಟ್ ಇದರಲ್ಲಿ ಇರುತ್ತಲ್ಲ ಚೈನಲ್ಲಿ, ಅದರಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಮಾಡಿಕೊಂಡು ನೋಡಿ ಇವಾಗ. ಆಮೇಲೆ ಮತ್ತೆ ಅದರ ನೆಕ್ಸ್ಟ್ ಚೈನಲ್ಲಿ ಮತ್ತೆ 15 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ನಾನು ತುಂಬ ಅಡುಗೆನೇ ಎಲ್ಲ ಚಾನಲ್ ಮಾಡ್ತಾಯಿದ್ದೆ ಇಷ್ಟು ದಿನವೂ. ನಾನು ಇದನ್ನು ಆ್ಯಕ್ಚುಲಿ ನಾನು ಶುರು ಮಾಡಿದ್ದು ಹಾಬೀಸ್ಗೆ, ಬಟ್ ಏನಂದರೆ ತುಂಬ ಲೆಂತಿ ಆಗುತ್ತೆ. ಆಮೇಲೆ ಯಾರಿಗಾರು ಇಷ್ಟ ಇದ್ದರೆ ಇದನ್ನು ಕಾಮೆಂಟ್ ಮಾಡಿ ಹೇಳಿ. ನಾನು ಡೀಟೇಲಾಗಿ ನಿಮ್ಗೆ ಬೇಕಾದ್ರೆ ಕ್ರೋಶಾ ಟ್ಯುಟೋರಿಯಲ್ಲು ಮಾಡಿ ತೋರಿಸ್ತೀನಿ. ಇವಾಗೆಲ್ಲ 15ವರೆಗೂ ಆದಮೇಲೆ ಇವಾಗ ನೋಡಿ ಲಾಸ್ಟಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಹೊರಗಡೆ ಮಳೆ ಬರ್ತಾಯಿದೆ, ನಿಮಗೆ ಕೇಳಿಸ್ತಾ ಇರ್ಬೋದು, ಗುಡುಕ್ತಾ ಇದೆ. ಆಮೇಲೆ ಅದನ್ನು ಒಂದು ಸ್ಲಿಪ್ ಸ್ಟಿಚ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಇರುತ್ತಲ್ಲ ಅದರಲ್ಲಿ ನೋಡಿ ಈ ಥರ ಆಗಿದೆ. ಇವಾಗ 2 ಚೈನ್ ಪ್ಲೇನ್ ಚೈನ್ ಈ ಥರ ಮಾಡಿಕೊಂಡು ವಾಪಸ್ ಮತ್ತೆ ಫಸ್ಟ್ ಒನ್ ಇತ್ತಲ್ಲ ಅದರೊಳಗೆ 2 ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ಥರ ಸ್ಲಿಪ್ ಸ್ಟಿಚ್ ಮಾಡಿಕೊಂಡು ಆಮೇಲೆ ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶೆ. ಅಂದರೆ ಒಂದು ಸತಿ ಇದನ್ನು ಹುಕ್ಕಿಂದ ಒಂದು ಸತಿ ತೆಗೆದು ಒಂದೇ ಸತಿ 3 ಬರುತ್ತಲ್ಲ ಅದು ಒಂದೇ ಸತಿ ತೆಕ್ಕೋಬೇಕು. ಅದಕ್ಕೆ ಹಾಫ್ ಡಬಲ್ ಕ್ರೋಶೆ ಅಂತಾರೆ. ಆಮೇಲೆ ಇವಾಗ 5 ಡಬಲ್ ಕ್ರೋಶೆ. ಕ್ರೋಶ ಮಾಡೋರಿಗೆ ಇದು ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ. 1 2 3 4 ಆಮೇಲೆ 5 ಡಬಲ್ ಕ್ರೋಶೆ ಆದಮೇಲೆ ಇವಾಗ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 1 2 ಹಾಫ್ ಡಬಲ್ ಕ್ರೋಶೆ. ಅದಾದಮೇಲೆ 3 ಸಿಂಗಲ್ ಕ್ರೋಶೆ ಹಾಕ್ಕೋಬೇಕಾಗುತ್ತೆ. 1 2 ಆಮೇಲೆ 3 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇವಾಗ 1 2 3 ಸ್ಲಿಪ್ ಸ್ಟಿಚ್ 1 2 ಆಮೇಲೆ ಈಗ 3 ಲಾಸ್ಟ್ ಒನ್ ಇರುತ್ತಲ್ಲ ಅದರಲ್ಲೂ ಒಂದು ಎಕ್ಸ್ಟ್ರಾ ಬಂದಿರುತ್ತೆ, ಅದರಲ್ಲೂ ಒಂದು ಸ್ಲಿಪ್ ಸ್ಟಿಚ್ ಮಾಡಿಕೊಂಡು ಒಂದು ಚೈನ್ ಹಾಕೋತಾ ಇದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಇವಾಗ ಸ್ವಲ್ಪ ಟರ್ನ್ ಮಾಡಿಕೊಂಡು ಮತ್ತೆ 1 2 ಸ್ಲಿಪ್ ಸ್ಟಿಚ್ಚು, ಆಮೇಲೆ 3
3 ಸಿಂಗಲ್ ಕ್ರೋಶೆ, ಆ ಕಡೆ ಏನು ಬರುತ್ತೋ ಅದೇ ಥರ 3 ಸಿಂಗಲ್ ಕ್ರೋಶೆ ಬಂದಿದ್ದಲ್ಲ ಎಂಡಲ್ಲಿ, ಅದೇ ಥರ 3 ಸಿಂಗಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶೆ, 1 2 2 ಹಾಫ್ ಡಬಲ್ ಕ್ರೋಶೆ ಆದಮೇಲೆ 5 ಅದೇ ಥರ 5 ಡಬಲ್ ಕ್ರೋಶೆ ಮಾಡ್ಕೋಬೇಕು. 2 3, ನಾನು ಒಂದು ಕಡೆ ಸ್ಕಿಪ್ ಮಾಡಿದ್ದೀನಿ ಯಾಕಂದರೆ ಲೆಂತಿ ಆಗುತ್ತೆ ಅಂತ 5 ಡಬಲ್ ಕ್ರೋಶೆ ಮಾಡಿಕೊಂಡು ಮತ್ತು 2 ಹಾಫ್ ಡಬಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶೆ, ಮಾಡಿಕೊಂಡು 3 ಸಿಂಗಲ್ ಕ್ರೋಶೆ. ಸೇಮ್ ಆವಾಗಲೇ ಹೇಗೆ ಮಾಡಿದ್ವಿ ಅದೇ ಥರ ರಿಪೀಟ್ ಆಗಬೇಕು. ಆ ಕಡೆ ಹೇಗೆ ಮಾಡಿದ್ವು ಒಂದು ಸೈಡು ಅದೇ ಥರ ಇಲ್ಲೂ ಅದೇ ಅದೇ ನಂಬರು, ಬಟ್ ಇನ್ನೊಂದು ಪಾರ್ಟ್ ಅಷ್ಟೇ ಸ್ಲೀವ್ಸ್ ಆ ಕಡೆ ಭಾಗ ನೋಡಿ. ಆಮೇಲೆ 2 ಸ್ಲಿಪ್ ಸ್ಟಿಚ್ಚು, ಆಮೇಲೆ 2 ಚೈನು, ಒಂದೇ ಸ್ಲಿಪ್ ಸ್ಟಿಚ್ಚು 2 ಚೈನು ನೋಡಿ. ಇವಾಗ ಈ ಥರ ಲೀಫ್ ಪ್ಯಾಟರ್ನ್ ಬಂದಿದೆ. ನಮ್ಗೆ ಇನ್ನೊಂದು ಸ್ವಲ್ಪ ಅಗಲ ಬೇಕಲ್ವ, ಆದ್ದರಿಂದ 4ನೇ ರೋ ಈ ಥರ ಬರುತ್ತೆ ನೋಡಿ. 1 2 ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ಆ ಚೈನ್ ಮಾಡಿದ್ವಲ್ಲ ಅದರಲ್ಲೇ ಒಂದು ಬರುತ್ತೆ, ಇನ್ನೊಂದು ಎಕ್ಸ್ಟ್ರಾ ಒಂದು ಸ್ಲಿಪ್ ಸ್ಟಿಚ್ ಬರುತ್ತೆ. ಅದಾದಮೇಲೆ ಸೇಮ್ ಅದೇ ರಿಪೀಟ್ ಆಗುತ್ತೆ. 3 ಸಿಂಗಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶೆ, ಆಮೇಲೆ 5 ಡಬಲ್ ಕ್ರೋಶೆ. ಅಲ್ಲಿ ಮಾಡಿದ್ವಲ್ಲ ಸೇಮ್ ಅದೇ ರಿಪೀಟ್ ಮಾಡ್ಕೋಬೇಕಾಗುತ್ತೆ. 1 ಡಬಲ್ ಕ್ರೋಶೆ ಆಗಿದೆ. ಇವಾಗ 2 3 4 ಆಮೇಲೆ 5 ಡಬಲ್ ಕ್ರೋಶೆ ಆದಮೇಲೆ 2 ಹಾಫ್ ಡಬಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಇವಾಗ 3 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸೇಮ್ ಅಲ್ಲಿ ಹೆಂಗೆ ಮಾಡಿದ್ದೀವೋ ಅದೇ ಥರ 3 ಸಿಂಗಲ್ ಕ್ರೋಶೆ ಆದಮೇಲೆ ಇವಾಗ ಒಂದು ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. 2 ಸ್ಲಿಪ್ ಸ್ಟಿಚ್ಚು, ಆಮೇಲೆ 2 ಸ್ಲಿಪ್ ಸ್ಟಿಚ್ ಆದಮೇಲೆ 2 ಚೈನ್ ಮಾಡಿಕೊಂಡು ದಾರ ಎಳ್ಕೊಂಡು ನೋಡಿ. ಇವಾಗ ಈ ಥರ ಆಗಿದೆ. ಇವಾಗ ನಾನು ಇದಕ್ಕೆ ವೈರನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ, ಯಾಕಂದರೆ ಸ್ಟಿಫ್ನೆಸ್ ಬರಬೇಕಲ್ವಾ, ಇಲ್ಲಾಂದರೆ ಹೀಗೇಗೋ ಥ್ರೆಡ್ ಇರೋದ್ರಿಂದ. ಅದಕ್ಕೆ ವೈರ್ನ ನಾನು ಈ ಥರ ನೋಡಿ ಫೋಲ್ಡ್ ಮಾಡಿಕೊಂಡು ಈ ಥರ ವೈರ್ ಸಿಗುತ್ತೆ ನಿಮಗೆ, ಅದು ನೋಡಿ ಇದೇ ಲೀಫ್ ಶೇಪಲ್ಲಿ ಎಂಡಲ್ಲಿ ಇದೇ ಥರ ಮಾಡ್ಕೋಬೇಕು ನಾವು ನೋಡಿ. ಅದರೊಳಗೆ ನಾನು ಲಾಸ್ಟ್ ಸ್ಟಿಚ್ ಒಳಗೆ ಇದನ್ನು ವೈರ್ನ ಎಳ್ಕೊಂಬಿಟ್ಟು ಇವಾಗ ಅದರೊಳಗೇ ನೋಡಿ ನೋಡ್ಕೊಳ್ಳಿ. ನೋಡಿ ಇವಾಗ ಅದರೊಳಗೆ ಹಾಕಿದ್ದೀವಲ್ಲ, ಇವಾಗ 5th ರೋ ಶುರು ಮಾಡ್ತಾಯಿದ್ದೀನಿ. 5th ರೋನಲ್ಲಿ ಫಸ್ಟ್ ಏನು ಮಾಡಬೇಕಂದ್ರೆ 2 ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ಲಾಸ್ಟ್ 2 ಚೈನ್ ಮಾಡ್ಕೊಂಡಿದ್ವಲ್ಲ ಅದರೊಳಗೆ 1 ಸ್ಲಿಪ್ ಸ್ಟಿಚ್ ಮಾಡಿಕೊಂಡು ಆಮೇಲೆ ಪಕ್ಕದಲ್ಲಿರೋದು ಇನ್ನೊಂದರಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೋಡಿ. ಸ್ಲಿಪ್ ಸ್ಟಿಚ್ಚು ಯಾಕಂದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ವೈರ್ ಜೊತೆ ನಾವು ವೈರ್ನ ಒಳಗಡೆ ಹಾಕ್ಕೊಂಡು ಇವಾಗ ಮಾಡ್ಕೋಬೇಕಾಗುತ್ತೆ. ಇವಾಗ ಕಂಪ್ಲೀಟ್ ಇಡೀ ರೋನ ಸಿಂಗಲ್ ಕ್ರೋಶನಲ್ಲಿ ಮಾಡ್ಕೋಬೇಕು. ವೈರ್ನ ಒಳಗಡೆ ಎಳ್ಕೋಬೇಕು, ಆಮೇಲೆ ನೋಡಿ ಈ ಥರ ಮಾಡ್ಕೊಂಡು ಹೋಗಬೇಕು ಕಂಪ್ಲೀಟಾಗೆ. ನೋಡಿ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ. ವೈರ್ನ ಸಮೇತನೇ ನಾವು ಎಲ್ಲ ಚೈನಲ್ಲೂ ಬರುತ್ತಲ್ಲ ಅದರಲ್ಲೆಲ್ಲ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇವಾಗ ನಾನು ಈ ಎಡ್ಜ್ವರೆಗೂ ಬರೋವರೆಗೂ ನೋಡಿ ತೋರಿಸಿದ್ದೀನಿ. ಈಗ ಎಂಡಲ್ಲಿ ಬಂದಿದ್ದೀನಿ ನೋಡಿ, ಫುಲ್ ಎಂಡಲ್ಲ, ಮಧ್ಯದಲ್ಲಿ. ಇವಾಗ ಏನು ಮಾಡಬೇಕಂದ್ರೆ ಸಿಂಗಲ್ ಕ್ರೋಶೆ ನಾರ್ಮಲ್ ಥರ ಹಾಕ್ಕೊಂಡು
ಇದಕ್ಕೆ ನಾನು ನೋಡಿ ಎಂಡ್ವರೆಗೂ ತಗೊಂಡು 2 ಚೈನ್ ಮಾಡ್ಕೋತೀನಿ. ಸ್ವಲ್ಪ ಶಾರ್ಪ್ನೆಸ್ ಬರಬೇಕಲ್ಲ ಲೀಫ್ಗೆ, ಅದಕ್ಕೆ 2 ಸಿಂಪಲ್ ಚೈನ್ ಹಾಕ್ಕೊಂಡು ಒಂದು ಸ್ಲಿಪ್ ಸ್ಟಿಚ್ ಮಾಡಿಕೊಂಡು ಆಮೇಲೆ ಕಂಟಿನ್ಯೂಸ್ ಆಗಿ ಅದೇ ಥರನೇ ಸಿಂಗಲ್ ಕ್ರೋಶೆ ಥ್ರೂಔಟ್ ಎಂಡ್ವರೆಗೂ ಮಾಡ್ಕೊಂಡು ಹೋಗಬೇಕು. ಯಾರೆಲ್ಲ ನೋಡ್ತಾ ಇದ್ದೀರೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಇದೇ ಥರ ಹೊಸದು ಅಡುಗೆನೂ ತೋರಿಸ್ತೀನಿ, ಈ ಥರ ಕ್ರಾಫ್ಟು ತೋರಿಸ್ತಾ ಇರ್ತೀನಿ. ಕ್ರೋಶೆ ಅಥವಾ ಬೇರೆ ನಿಮಗೆ ಯಾವ್ದು ನಿಟ್ಟಿಂಗು ಬೇಕಾದ್ರೆ ನಾನು ತೋರಿಸ್ಕೊಡ್ತೀನಿ. ಯಾರಿಗಾರು ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮಾಡಿ ಹೇಳಿ. ನೋಡಿ ಕಂಟಿನ್ಯೂಸ್ ಆಗಿ ಅದನ್ನು ವೈರ್ ಜೊತೆನೇ ಇವಾಗ ಕಂಟಿನ್ಯೂಸ್ ಆಗಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇವಾಗ ಕೊನೆಗೆ ಬಂದಿದ್ದೀವಿ. ನಾನು ಕಂಪ್ಲೀಟಾಗಿ ತೋರಿಸಿಲ್ಲ, ಯಾಕಂದರೆ ಟೈಮ್ ಆಗುತ್ತೆ, ತುಂಬ ಲೆಂತಿ ಆಗೋಗುತ್ತೆ ಅಂತ. ನೋಡಿ ಇವಾಗ ಲಾಸ್ಟಲ್ಲಿ ಮತ್ತೆ 3 ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಎಂಡ್ ಆದಮೇಲೆ 1 2, ಆಮೇಲೆ ಕೊನೆಗೊಂದು ನಾವು ಅಟ್ಯಾಚ್ ಮಾಡ್ಕೊಂಡಿದ್ವಲ್ಲ ವೈರು, ಅದರೊಳಗೆ ಒಂದು ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಕಂಪ್ಲೀಟ್ ಆಗಿದೆ ನಮ್ಮದು. ಆಮೇಲೆ ನಾನು ಇದನ್ನು ಥ್ರೆಡ್ಡನ್ನು ಎಳ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ನೋಡಿ ಅದು ವೈರನ್ನ ಅದ್ರ ಜೊತೆ ಹಾಕ್ಕೊಂಡು ಒಂದು ಗಂಟೆ ಥರ ಬರುತ್ತೆ, ಅದನ್ನು ಹಾಕ್ಕೊಂಡು ಥ್ರೆಡ್ಡನ್ನು ಪುಲ್ ಮಾಡ್ಕೊಂಡ್ಬಿಡ್ಬೇಕು ಕಂಪ್ಲೀಟಾಗಿ. ನೋಡಿ ಇವಾಗ ತೋರಿಸ್ತೀನಿ ನಿಮಗೆ ಎಷ್ಟು ಫ್ಲೆಕ್ಸಿಬಲ್ ಆಗಿದೆ ಅಂತ. ನೋಡಿ ಟರ್ನ್ ಮಾಡ್ಬೋದು, ಯಾವ ಶೇಪಲ್ಲಿ ಬೇಕಾದ್ರೂ ನಾವು ಅದನ್ನು ಟರ್ನ್ ಮಾಡ್ಕೋಬೋದು. ಆಮೇಲೆ ಇವಾಗ ಇದೆಲ್ಲ ಎಂಡ್ ಎಲ್ಲ ಕಾಣಿಸ್ತಾ ಇದೆಯಲ್ಲ ಥ್ರೆಡ್ಡು, ಅದ್ರ ಮೇಲೆ ನಾವು ಜಾಸ್ತಿ ಸ್ವಲ್ಪ ದಾರ ಬಿಟ್ಕೊಂಡು ಅದನ್ನೆಲ್ಲ ಸುತ್ತ ಗ್ರೀನ್ ಕಲರೇ ಅದರದ್ದು ಸ್ಟಾಕ್ ಮಾಡ್ಕೋಬೇಕು. ಅದ್ರ ತೊಟ್ಟೆಲ್ಲ ಬ್ರ್ಯಾಂಚಸ್ ಎಲ್ಲ ಗ್ರೀನ್ ಕಲರ್ ಇರುತ್ತಲ್ಲ, ಅದಕ್ಕೆ ಎಂಡಲ್ಲಿ ಆ ಥರ ಸುತ್ಕೊಂಡ್ಬಿಟ್ಟು 1-2 ಗಂಟೆ ಹಾಕ್ಕೋಬೇಕಾಗುತ್ತೆ, ಯಾಕಂದರೆ ಬರಬಾರ್ದಲ್ವ ನಮಗೆ ಥ್ರೆಡ್ಡೆಲ್ಲ. ಅದಕ್ಕೆ ನೋಡಿ 2 ಗಂಟೆ ಹಾಕ್ಕೊಂಡು ಆಮೇಲೆ ಅದನ್ನು ಕಟ್ ಮಾಡಿಕೊಂಡು ಇವಾಗ ನೋಡಿ ಲೀಫ್ ರೆಡಿಯಾಗಿದೆ. ನಾವು ಮೊದಲೇ ಮಾಡ್ಕೊಂಡಿದ್ದೀವಲ್ಲ ಹೋದ ಸತಿ ನಾನು ಫ್ಲವರ್ ತೋರಿಸಿದ್ನಲ್ಲ, ಅದನ್ನು ಇಟ್ಕೊಂಡು ಇವಾಗ ಹೇಗೆ ಇದನ್ನು ಅಟ್ಯಾಚ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಒಂದು ಸೂಜಿ ದಾರದಲ್ಲಿ ಗ್ರೀನ್ ಕಲರ್ ಥ್ರೆಡ್ ಹಾಕ್ಕೊಂಡು ನೋಡಿ ಈ ಥರ ಫ್ಲವರ್ ಎಂಡ್ ಇದೆಯಲ್ಲ ಅದನ್ನು ಪೋಣಿಸ್ಕೋಬೇಕಾಗುತ್ತೆ. ಫುಲ್ ಎಳಿಬೇಡಿ ದಾರನ, ಒಂದು ಸ್ವಲ್ಪ ಬಿಟ್ಕೊಂಡು ನೋಡಿ ಯಾಕಂದರೆ ಗಟ್ಟಿ ಇರಬೇಕಲ್ಲ. ಲಾಸ್ಟ್ ಇರುತ್ತಲ್ಲ ಫ್ಲವರ್ದು ನಾವು ರೌಂಡ್ ಮಾಡಿಕೊಂಡಿರ್ತೀವಲ್ಲ ಅದರೊಳಗೇ ನಾವು ಈ ಥರ ಪೋಣಿಸ್ಕೊಂಡು ಗ್ರೀನ್ ಕಲರ್ ದಾರನ ಎಳ್ಕೋಬೇಕಾಗುತ್ತೆ. ಆಮೇಲೆ ನಾನು ಒಂದು ಸ್ಟಾರ್ಟಿಂಗಲ್ಲಿರೋ ಗ್ರೀನ್ ಕಲರ್ ದಾರನ ತಗೊಂಡು ಅದನ್ನು ಎಳ್ಕೊಂಡು ಇವಾಗ ಸೂಜಿ ತೆಗೆದುಬಿಟ್ಟು ಸ್ವಲ್ಪ ದಾರ ಜಾಸ್ತಿ ಇಟ್ಕೋಬೇಕು. ಇದನ್ನು ಅದ್ರ ಸುತ್ತ ನಾನು ಇವಾಗ ಇದನ್ನು ದಾರಾನ ಸುತ್ಕೋತಾ ಇದ್ದೀನಿ. ನೋಡಿ ಅವಾಗ ತುಂಬ ನೀಟಾಗಿ ಫಿನಿಶಿಂಗು ಬರುತ್ತೆ, ತುಂಬ ಚೆನ್ನಾಗೂ ಕಾಣಿಸುತ್ತೆ. ನೋಡಿ ಆ ದಾರಾನು ಒಳಗಡೆ ಇಳ್ಕೊಂಡ್ಬಿಟ್ರೆ ಆ ದಾರಾನು ಕಾಣಿಸಲ್ಲ. ಅದನ್ನು ಗಟ್ಟಿ ಇಟ್ಕೊಂಡು ಇದನ್ನು ಈಗ ಸುತ್ಕೊಳ್ಳಿ ದಾರಾನ ವೈರ್ಗೆ ನೋಡಿ ಈ ಥರ ಸುತ್ಕೊಂಡು ಹೋಗಬೇಕು. ನೀಟಾಗಿ ಬರಲಿ ಫಿನಿಶಿಂಗು, ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಆದರೆ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ ಹೂವು. ನಾನು ನನ್ನ ಮಗಳಿಗೂ ಮಾಡಿದೆ, ನನ್ನ ಮಗನಿಗೂ ಮಾಡಿಕೊಟ್ಟಿದ್ದೀನಿ. ಆಮೇಲೆ ಇವಾಗ ನಿಮ್ಗೆ ಎಷ್ಟು ಲೆಂತ್ ಬೇಕೋ ಆ ಲೆಂತ್ಗೆ ನಾವೀಗ ಮಾಡಿಟ್ಟಿರೋ ಎಲೆ ಇದೆಯಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಇದೇ ಥರ ಥ್ರೆಡ್ನ ಅದ್ರ ಜೊತೆ ಸುತ್ಕೋಬೇಕು. ಒಂದು ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ ತೊಗೊಂಡಿದ್ದೀನಿ, ಅದು ಥ್ರೆಡ್ ಮುಗ್ದೋಯ್ತು ಅಂತ ಅದಕ್ಕೆ ಗಂಟು ಹಾಕ್ಕೊಂಡು ಇವಾಗ ಅದನ್ನು ಒಳಗಡೆ ಎಳ್ಕೊಂಡು ನೋಡಿ ಎಲ್ಲೂ ದಾರ ಕಾಣಿಸಲ್ಲ, ಅಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಇದೇ ಥರ ಅದನ್ನು ದಾರ ಎಳ್ಕೊಂಡ್ಬಿಟ್ರೆ ಅದರ ಆ ಹಳೆ ದಾರದ ಮೇಲೆ ಇದನ್ನು ಸುತ್ಕೊಂಡ್ಬಿಟ್ಟು ನಾನು ನೋಡಿ ಇವಾಗ ಎಂಡಿಗೆ ಬಂದಿದ್ದೀನಿ. ತೋರಿಸ್ತೀನಿ ನಿಮಗೆ ಹೆಂಗಾಗಿದೆ ಅಂತ. ಎಂಡಲ್ಲಿ ಬಂದುಬಿಟ್ಟು ಎಲ್ಲ ಸುತ್ಕೊಂಡ್ಮೇಲೆ 2 ಗಂಟೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಹೂವು ಎಲ್ಲ ಕಟ್ತೀವಲ್ಲ ಆ ಥರದ್ದೇ ಗಂಟು ಹಾಕ್ಕೊಂಡ್ರೆ ಆಯಿತು. 2 ಗಂಟೆ ಹಾಕ್ಕೋಬೇಕು, 1 ಗಂಟೆ ಆದರೆ ಆಗಲ್ಲ, ಬೈ ಚಾನ್ಸ್ ಬಂದುಬಿಡುತ್ತೆ ಅಂತ ನೋಡಿ ಈ ಥರ ನಾನು ಇನ್ನೊಂದು ಗಂಟು ಹಾಕ್ಕೊಂಡು ಇದನ್ನು ಫಿನಿಷ್ ಮಾಡ್ಕೊಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.